ನಮ್ಮ ಹೆಸರು ರಾಜೀವ್ ಅಂತ. ಇಲ್ಲೇ ಪಕ್ಕದ ಬಿನ್ಮಂಗಲ ನಿವಾಸಿ. ನಾವು 15 ವರ್ಷದಿಂದ ರಾಜಕೀಯ ನೋಡ್ತಾ ಇದ್ದೀವಿ. ನೆನ್ಮಂಗಲದಲ್ಲಿ BJP ಗೌರ್ಮೆಂಟ್ 5 ವರ್ಷ ಆಳಿದ್ರು, JDSಗೆ 10 ವರ್ಷ ಆಳಿದ್ರು. ಏನೂ ಚೇಂಜಸ್ ಆಗಿಲ್ಲ. ಏನು ನೋಡಿ ಚೇಂಜಸ್ ಆಗಿಲ್ಲ ನೋಡಿ. ನಮ್ಮೂರು ಕೆರೆ 15 ವರ್ಷದಿಂದ ಹಿಂಗೆ ಇದೆ. ಇಲ್ಲಿ ಕೋಳಿದು ಕಸ ಹಾಕ್ತಾರೆ, ಕಕ್ಕಸ್ ನೀರು ಬರುತ್ತೆ, ಪ್ರತಿ ಸಿರೇಂಜ್ ಬರುತ್ತೆ, ಹಾಸ್ಪಿಟ್ಲ್ ವೇಸ್ಟೇಜ್ ಬರುತ್ತೆ, ಪ್ರತಿಯೊಂದು ವೇಸ್ಟೇಜ್ಗಳೆಲ್ಲ ಬರುತ್ತೆ. ಈ ನೀರು ಕೆರೆ ಅಕ್ಕಪಕ್ಕ ಓಡಾಡೋಕ್ಕಾಗಲ್ಲ, ಅಷ್ಟು ಸ್ಮೆಲ್ ಇದೆ. ಪುನೀತ್ ಅಂತ, ಬಿನ್ಮಂಗ್ಲ ನಮ್ಮದು ಸ್ವಂತ ಹುಟ್ಟೂರು. ಇವತ್ತು ನೀವೇನು ನೋಡ್ತಾ ಇದ್ದೀರ, ಈ ಬಿನ್ಮಂಗ್ಲ ಕೆರೆ ನಾವು 10-15 ವರ್ಷದಿಂದ ಕಾಯ್ತಾ ಇದ್ದೋ. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ 15 ವರ್ಷದಿಂದ ಕಾಯ್ಕೊಂಡು ಬರ್ತಾ ಇದ್ದೋ. 5 ವರ್ಷ BJP ಟರ್ಮ್ ಇತ್ತು, 10 ವರ್ಷ JDS ಟರ್ಮ್ ಇತ್ತು. ಯಾವ MLAಗಳು ಬಂದು ಏನೂ ಮಾಡಲಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು, ನಮ್ಮ ಶ್ರೀನಿವಾಸ್ ಅಣ್ಣವ್ರು ಬಂದವರೆ, ಯುವಕರು ಇದ್ದಾರೆ. ಅವರು ಇದನ್ನ ಏನೋ ಕೆರೆ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಅವರು ಹೂಳೆಚ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇವತ್ತು ಋಷಾವತಿ ಬೇಕು ನಮಗೆ. ಯಾಕೆ ಅಂದರೆ 15-20 ವರ್ಷದಿಂದ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಈ ನೀರು ಋಷಾವತಿಗಿಂತ 100 ಪಟ್ಟು ಕೆಟ್ಟ ನೀರಿದು. ಇದನ್ನು ಕಂಪೇರ್ ಮಾಡ್ಕೊಂಡ್ರೆ ಋಷಾವತಿ 100 ಪಟ್ಟು ಚೆನ್ನಾಗಿದೆ ನೀರು. ಇದನ್ನು ಅವರೇನು ಶಾಸಕರು ಡೈರೆಕ್ಟ್ ಮನೆಗೆ ಕುಡಿಯೋಕ್ಕೆ ಕೊಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ, ಅಂತರ್ಜಲ ವೃದ್ಧಿಗಾಗಿ ಮಾಡ್ತಾ ಇದ್ದಾರೆ. ಈಗ ಈ ನೀರಿನಂತೂ ನಾವು ನಿಲ್ಸೋಕ್ಕಾಗಲ್ಲ. ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಋಷಾವತಿನ ನಾವು ನಿಲ್ಲಿಸ್ಬೋದು ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ನಮ್ಗೆ ಋಷಾವತಿ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇವರೆಲ್ಲನೂ ರಾಜಕೀಯ ಪಿತೂರಿಂದ ಇವೆಲ್ಲ ಮಾಡ್ತಾ ಇರೋದು. ಅದರಿಂದ ಇದರಿಂದ ಸಮಸ್ಯೆ ಇಲ್ಲ. ಯಾಕೆಂದರೆ 2 ಸತಿ ಫಿಲ್ಟರ್ ಆಗಿ ಬರ್ತಾ ಇರೋ ನೀರಿದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ. ಇವಾಗ ಕೊಳಚೆ ನೀರು, ಇವಾಗ ಈ ನೀರು ಬೆಸ್ಟ್, ಆ ನೀರು ಬೆಸ್ಟ್, ಅದ್ರ ಬಗ್ಗೆ ಇದು ಮಾಡಬೇಕು. ರೈತರುಗಳಿಗೂ ಅನುಕೂಲ ಆಗ್ತದೆ. ರೈತರುಗಳು ಪ್ಲಸ್ ನೆಲಮಂಗಲಕ್ಕೆ ಮೇಯ್ನಾಗಿ UGD ಅವಶ್ಯಕತೆ ಐತೆ. ನಾನು ಹೇಳ್ತಾ ಇರೋದು ಸುಮಾರು ವರ್ಷದಿಂದ UGDನೇ ಇಲ್ಲ. ನೀರು ಬಂದರೆ UGD ಮಾಡ್ಬೋದು. UGDನೇ ಇಲ್ಲ ಅಂದಮೇಲೆ ಎಲ್ಲಿ ಮಾಡೋಕ್ಕಾಗ್ತದೆ ನೀರಿಲ್ಲ ಅಂದರೆ? ಅದರಿಂದ ನಮ್ಮ ಮಾನ್ಯ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲನೂ ನಾವು ಅವರಿಗೆ ಕೈ ಜೋಡಿಸ್ತಾ ಅಂತ ಕೆಲಸ ಮಾಡ್ತೀವಿ. ಶಾಸಕರೇ ಇವಾಗ ನಾನು ಹೇಳೋದು, ಈ ಎಲ್ಲ ಕೆರೆಗೂ ಇವ್ರು ಫಿಲ್ಟ್ರ್ ಮಾಡಿಬಿಡಕತ್ತ. ಇವಾಗ ಮಳೆ ಹುಯ್ತದೆ, ಇದು ಫಿಲ್ಟ್ರ್ ಮಾಡಿಬಿಡಕತ್ತದ. ಕೊಳಚೆ ನೀರು ಬರೋದಿಲ್ವಾ ಕೆರೆಗಳಿಗೆ? ಯಾವ ಕೆರೆಗೂ ಹೋಗೋದಿಲ್ವಾ? ಎಲ್ಲ ನೀರು ಇದ್ರ ನೀರಿನ ಆಗಲ್ಲ. ಒಳ್ಳೆ ನೀರು ನಾವು ಏನು ಭೂಮಿ ತಾಯಿ ಏನು ಕೊಡ್ತಾರೋ ಅದು ಒಳ್ಳೆ ನೀರು ಅಷ್ಟೇ. ಅದರಿಂದ ಅವರು ಬಂದು ಆ ನೀರು ಅಷ್ಟೇ ಭೂಮಿ ತಾಯಿಗೆ, ಇದು ಭೂಮಿಗೆ ಇಳ್ಕೊಂಡಾದ್ಮೇಲೆ ಅದು ಬೋರ್ಗಳಿಗೆಲ್ಲ ರೀಚಾರ್ಜ್ ಮಾಡೋದು ಅಲ್ವಾ? ಅದರಿಂದ ರೈತರಿಗೂ ಅನುಕೂಲ ಆಗ್ತದೆ, ಜನಗಳಿಗೂ ಅನುಕೂಲ ಆಗ್ತದೆ. ಕುಡಿಯೋಕ್ಕೆ ಅದೇ ಸ್ನಾನ ಮಾಡೋಕ್ಕೆ, ಕುಡಿಯೋಕ್ಕೇನು ಉಪಯೋಗಿಸ್ಕೊಳೋದಲ್ಲ. ಕುಡಿಯೋಕ್ಕೇನೆ ಇವಾಗ ಅವ್ರು ಹೇಳೋರು ಎತ್ತಿನೊಳೆ ನಾವು ಇದು ಕಾವೇರಿ ನೀರು ತಂದು ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳೋರೆ. ಅದಕ್ಕೆ ಕೈ ಜೋಡಿಸ್ಬೇಕು. ಇವರು ಅಭಿವೃದ್ಧಿ ಮಾಡೋಕ್ಕಾಗದೇ ಸುಮ್ಮನೆ ರಾಜಕೀಯ ಪಿತೂರಿಂದ ಇದು ಮಾಡ್ತಾರೆ. ನಮ್ಮ ಮಾಜಿ ಶಾಸಕರು 15 ವರ್ಷದಿಂದನೂ ನಮಗೆ ಕೊಳಚೆ ನೀರು, ನೆಲಮಂಗಲ ಜನಗಳಿಗೆ ಕೊಳಚೆ ನೀರು ಕುಡಿಸಿರೋದೇ ಅವರು. ಇವಾಗ ಕುಡಿಸೋದಲ್ಲ. ನಾವು ಅಲ್ಲಿ 20 ವರ್ಷದಿಂದ ನೆಲಮಂಗಲ ಇದು ಇಡೀ ನಮ್ಮ ಟೌನ್ ನಗರಸಭೆ ಏನಾಯ್ತೋ ಎಲ್ಲರಿಗೂ ಕೊಳಚೆ ನೀರು ಕುಡಿಸ್ತಾ ಇರೋದೇ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು. ಅಂದರೆ ನೀವು ಶಾಸಕ ಹೌದು. ಇವಾಗ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಕೈ ಜೋಡಿಸ್ಬೇಕು. ನಾವು ಕಾಲು ಎಳಿಬೇಡದು ಯಾವತ್ತೂ ಅಷ್ಟೇ. ಅಭಿವೃದ್ಧಿ ಆಗ್ತದೆ ಅಂದಾಗ ಇದೇ ಮಾಜಿ ಶಾಸಕರು, ಇದೇ ಇವಾಗ ನಮ್ಮ ಸಿಂಪಲ್ ಲಾಜಿಕ್ಕು. ನಮ್ಮ ಇದು ಯಾರು ನಮ್ಮ ಯಜಮಾನರು ಕೃಷ್ಣಣ್ಣವ್ರ ಹೆಸರು ಹೇಳೋರು, ಕಾಂತಣ್ಣವ್ರ ಹೆಸರು ಹೇಳ್ಕೊಂಡು 2 ಸತಿ MLA ಅವರು. ಅವರು ಈ ಇತಿಹಾಸಗಳಿಗೆ ಬಿನ್ಮಂಗಲಕ್ಕೆ 10 ರೂಪಾಯಿ ದುಡ್ಡು ಹಾಕೋರು ನೀವೇ ಕೇಳ್ರಿ. ಅವ್ರಿಗೆ ಇತಿಹಾಸಗೆ ನಾವು ಅವ್ರಿಗೋಸ್ಕರ ಓಟ್ ಹಾಕಿದ್ದೀವಿ, ಗೆಲ್ಸಿದ್ದೀವಿ. ಮೊಟ್ಟಮೊದಲ ಬಾರಿಗೆ ಅವ್ರು ಹೆಸರು ಹೇಳಿರೋದೇ ನಮ್ಮ ಯಜಮಾನರು BML ಕೃಷ್ಣಣ್ಣ, ಕಾಂತಣ್ಣ ಅಂತ ಓಡಾಡ್ಕೊಂಡು 10 ರೂಪಾಯಿ ಕೆಲಸ ಮಾಡಿಲ್ಲ ಅವರು. ಅಂಥವ್ರು ಅಭಿವೃದ್ಧಿ ಮಾಡ್ತಾರೆ ಈ ತಾಲೂಕಿಗೆ. ಅದರಿಂದ ಇವಾಗ ಆಗ್ತದೆ ತಾಲೂಕಿಗೆ ಒಳ್ಳೆ ಕೆಲಸ ಮಾಡೋಂಥ ಶಾಸಕರು ಸಿಕ್ಕಿದ್ದಾರೆ. ಅವ್ರಿಗೆ ಕೈ ಜೋಡಿಸ್ಬೇಕು, ಬಲಪಡಿಸ್ಬೇಕು ಅನ್ನೋದು ನಮಗೆ ಕೆಲಸ ಆಗಬೇಕು. ಕೆಲವು ದಿವಸ ನಾನು ಹೇಳ್ತಾ ಇರೋದು, ಮೊಟ್ಟಮೊದಲ ಬಾರಿಗೆ ನೆಲಮಂಗಲ ಜನತೆಗೆ ಅದು ಸುಮಾರು 10-15 ವರ್ಷದಿಂದ ಕಕ್ಕಸ್ ನೀರು, ಉಚ್ಚೆ ನೀರು ಕುಡಿಸ್ತವ್ರೆ ಮಾಜಿ ಶಾಸಕರು. ಆಯಿತಾ? ಶ್ರೀನಿವಾಸ ಮೂರ್ತಿ ಅವರು. ಇವಾಗ ಅವರೇನು ನಮ್ಮ MLA ಅವರು ನಮ್ಮೂರು ಕೆರೆ ಬಂದು ಹೇಳಿದ್ರು ಅವತ್ತು, ಅಣ್ಣ ಯಾವ್ದಾರ ನೀರು ತಂದು ನಾನು ಕೆರೆಯನ್ನು ಉಳ್ಳೆತ್ತಿಸಿ ನಿಮ್ಮ ಕೆರೆನ ಸ್ವಚ್ಛ ಮಾಡಿ ನಿಮಗೆಲ್ಲ ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿಕೊಡ್ತೀವಿ ಕಣ್ಣಣ್ಣ ಅಂತ ಮಾತು ಕೊಟ್ಟಂತೆ ಇವತ್ತು ಅವ್ರು ಹೇಳೋರೆ. ಇವಾಗ UGD ಅವಶ್ಯಕತೆ ಇದೆ. UGD ಅವಶ್ಯಕತೆ ಇರೋದೇನಕ್ಕೆ? ಇವಾಗ ಅದಕ್ಕೆ ನೀರು ಬೇಕಲ್ಲ. ನೆಲಮಂಗಲಕ್ಕೆ UGDನೇ ಇಲ್ಲ. ಕುದೂರಾಗೈತೆ UGD, ಮಾಗಡಿ ಒಳಗೈತೆ. ನಮ್ಮ ನೆಲಮಂಗಲ ಬೆಂಗಳೂರಿಗೆ ಹತ್ರ ಐತೆ, UGD ಇಲ್ಲ. ಅದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ. ಅದರಿಂದ ಋಷಾವತಿ ನೀರಿನ ಅವಶ್ಯಕತೆ ನಮಗೆ ತುಂಬ ಇದೆ. ಅದರಿಂದ ಇಲ್ಲಿ ನಮ್ಮ ಕೆರೆಗೆ ಐತಲ್ಲ, ಆ ಕೊಳಚೆ ನೀರಿಗಿಂತ ಫಿಲ್ಟ್ರ್ ಮಾಡಿ ಬಿಡ್ತಾರಲ್ಲ ಆ ನೀರಿನ ಅವಶ್ಯಕತೆ ಅತಿ ಹೆಚ್ಚವಾಗೈತೆ. ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ಯಾರು ಏನೇ ಹೇಳಲಿ, ನೀವು ನಮಗೆ ಋಷಾವತಿ ನೀರು ಕೊಟ್ಟು ನಮ್ಮ ಕೆರೆ ಸ್ವಚ್ಛ ಮಾಡಿ. ಇರೋ ಬೋರ್ಗಳು 4 ಬೋರು ಫೇಲ್ಯೂರ್ ಆಗೈತೆ.
ಆಯ್ತಾ. ಇನ್ನು ಇಲ್ಲಿಂದ 8 ಬೋರು ನೆಲಮಂಗಲ ಟೌನ್ಗೆ ಹೋಗೈತೆ. ಈ ಸತಿ ನೀರೇನಾದ್ರು ಬರಲಿಲ್ಲ ಅಂದರೆ, ಇದು ಮೂಡ್ಲೆತ್ತಿ ಸ್ವಚ್ಛ ಮಾಡಿ ನೀರು ಬೀಳಲಿಲ್ಲ ಅಂದರೆ ಆ 8 ಬೋರು ಫೇಲ್ಯೂರ್ ಆಗ್ತದೆ. ನೆಲಮಂಗಲ ಜನತೆಗೆ ಕುಡಿಯೋಕ್ಕೆ ನೀರಿರಲ್ಲ. ಅದರಿಂದ ದಯಮಾಡಿ ನಾವು ಹೇಳ್ತೀವಿ, ಅವರು ಬೇಡ ಅನ್ನೋರು ಅವರು ವಿರೋಧ ಮಾಡ್ಕೊಳ್ಳಿ, ನಾವು ಬೇಕು ಅಂದ್ರೆ ನಾವು ಹೋರಾಟ ಮಾಡತ್ತೀವಿ. ಅದನ್ನ 15 ವರ್ಷದಿಂದ ಅದೇ ಕುಡಿತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ನೀರೇ ಕುಡಿತಾ ಇರೋದು. ನೆಲಮಂಗಲದಿಂದ ಬರ್ತಾರಲ್ಲ ಕೊಳಚೆ ನೀರು, ಎಲ್ಲ ನೀರು ಬರ್ತದೆ ಇಲ್ಲಿ. ಇವಾಗ ಮಳೆ ಹುಯ್ದ ಅಂದ್ರೆ ಏನು ಕೊಳಚೆ ನೀರು ಬರ್ತದೆ, ಇನ್ನೇನು ಇದು ಬರ್ತದ? ಫಿಲ್ಟರ್ ಮಾಡಿ ಬಿಡೋಕ್ಕದ? ಗಲೀಜಾಗಿರೋದ ಎಲ್ಲ ಎಂಟೈರು ಟೋಟಲ್ ಆಗಿ ಎಲ್ಲಿ ಎಲ್ಲಾನು ಕ್ಲೀನ್ ಮಾಡೋಕ್ಕೆ ಫಿಲ್ಟರ್ ಮಾಡಿ ಬಿಡೋಕ್ಕದ ಅಷ್ಟೇ. ನೆಲಮಂಗಲ ತಾಲೂಕು, ನಾನು ಮಾಜಿ BMTC ಡೈರೆಕ್ಟ್ರು, ಮಾಜಿ ಸೈನಿಕರು. ನಾವು 15-20 ವರ್ಷದಿಂದ ವಾಸು ಹೇಳ್ದಂಗೆ ನಾವು 20 ವರ್ಷದಿಂದ ನೋಡ್ತಾ ಇದ್ದೀವಿ. ನೀರಿನ ದೊಡ್ಡ ಅಭಾವ ಇದೆ. ವಾಸು ಹೇಳ್ದಂಗೆ ನೀರಿಲ್ಲ ಅಂದ್ರೆ ಈಜುಡಿ ಹೆಂಗೆ ಮಾಡೋಕ್ಕಾಗ್ತದೆ? ಯಾರು ನೀರು ಹಾಕ್ತಾರೆ ಬಾತ್ರೂಮಲ್ಲಿ? ಬೇಕೇ ಬೇಕು. ಆಮೇಲೆ ಯಾರು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಲ್ಲ. ನಮ್ಮ ಶಾಸಕರು ಹೇಳಿದ್ದಾರೆ, ಶ್ರೀನಿವಾಸನವರು ಹೇಳವ್ರೆ, ಅಲ್ಲಿ ಯಾರು ನೀರು ನಾವು ಒಂದು ತರ್ತೀವಲ್ಲ, ವೃಷಭಾತಿಯಿಂದ ತರ್ತೀವಲ್ಲ ನೀರು, ಅಲ್ಲಿ ವಾಲ್ವ್ ಇರುತ್ತೆ, ಅಲ್ಲೊಬ್ರು ನುರಿತ ತಜ್ಞರು ಇರ್ತಾರೆ. ಅದು ನೀರು ಸರಿ ಇದ್ರೆ ಅದನ್ನ ಬಿಡ್ತಾರೆ. ಇವತ್ತು BWS ಅಲ್ಲಿ ಎಲ್ಲ ವೃಷಭಾತಿ ಯಾರು ಕಣ್ಮುಚ್ಕೊಂಡು ಕುಂತಿಲ್ಲ, ಯಾರು ಕೆಟ್ಟ ನೀರು ಬಿಡೋಕೆ ರೆಡಿ ಇಲ್ಲ, ಯಾರು ಅದನ್ನ ಯೋಚನೆ ಮಾಡಿಲ್ಲ. ಅಲ್ಲಿ ಏನು ವಾಲ್ವ್ ಇರುತ್ತೋ ಅಲ್ಲಿ ನುರಿತ ತಜ್ಞರು ಇರ್ತಾರೆ. ಅದು ನೀರು ಸಂಸ್ಕರಣೆ ಕ್ಲೀನಾಗಿ ಆಗಿದೆಯಾ ಇಲ್ವಾ ಅಂತ ನೋಡಿ ನೀರು ಬಿಡ್ತಾರೆ. ನೆಲಮಂಗಲಕ್ಕೆ ಆಗಿಲ್ವಾ ಅಲ್ಲೇ ವಾಲ್ವ್ ಸ್ಟಾಪ್ ಮಾಡ್ತಾರೆ. ಇದು ಏನು ಪೈಪ್ಲೈನ್ ಆಗಿ ಅಡ್ಡ ಹಾಕಕ್ಕೆ ಬರ್ತಾವ್ರಲ್ಲ, ಪೈಪ್ಲೈನ್ಗಳು ಅಡ್ಡ ಹಾಕಿ ನಿಲ್ಸಕ್ಕೆ, ಅದ್ರದ್ದು ಏನು ಪ್ರಯೋಜನ? ನೀರು ಚೆನ್ನಾಗಿದ್ರೆ ವೃಷಭಾತಿ ಬಿಡ್ತಾರೆ, ಇಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಎತ್ತಿನೊಳೆ ಬರುತ್ತೆ, ಹೇಮಾವತಿ ಬರುತ್ತೆ, ಕಾವೇರಿ ಬರುತ್ತೆ, ಅದಕ್ಕೆ ರೀಕನೆಕ್ಟ್ ಮಾಡ್ತಾರೆ. ಆ ಪೈಪ್ ಹಾಕೋದ್ರಿಂದ ನಿಲ್ಸೋದ್ರಿಂದ ಏನು ಪ್ರಯೋಜನ ನಿಮಗೆ? ಆಮೇಲೆ ನಮ್ಮ ಶಾಸಕರು ಆ ಥರ ಸುಳ್ಳು ಹೇಳಲ್ಲ. ಅವ್ರು ಹೇಳವ್ರೆ, ನಾವು ಅಮೃತನೇ ಕೊಡೋದು ರೈತರಿಗೆ, ಯಾವುದು ಕೊಳಚೆ ನೀರು ಕೊಡಲ್ಲ ಅಂತ ಹೇಳವ್ರೆ ಆಲ್ರೆಡಿ, ಗೊತ್ತಾಯ್ತಾ? ಅದರಿಂದ ಇವತ್ತು ನೆಲಮಂಗಲ ಬಿನ್ಮಂಗಲ ಕೆರೆ ಹೂಣ್ಲೆತ್ತಿ ಕ್ಲೀನ್ ಮಾಡಿ ನೀರೇನ ಬಿಡಲಿಲ್ಲ ಅಂದರೆ ಇನ್ನ 1 ವರ್ಷದಲ್ಲಿ ಒಬ್ಬರು ಕುಡಿಯೋಕೆ ನೆಲಮಂಗಲದಲ್ಲಿ ನೀರಿರಲ್ಲ, ಈಜುಡಿಗೆ ನೀರಿರಲ್ಲ. ಈಗಾಗಲೇ ವಾಸು ಹೇಳ್ದಂಗೆ ನಮ್ಮೂರಲ್ಲಿ ಎಲ್ಲ ಟ್ಯಾಂಕರ್ ಹೊಡಿತಾವ್ರೆ. ನೀರು 1300 ಅಡಿ ಕೊಡಿದ್ರು ಒಂದು ಇಲ್ಲ. ಇವತ್ತು 5 ಬೋರ್ ಬೇಕು. ಈಗ ನಮಗೆ ಬಿನ್ಮಂಗಲಕ್ಕೆ 5 ಬೋರ್ ಬೇಕು ಅಂದರೆ ನಗರಸಭೆಗೆ ಎಷ್ಟು ಬೋರ್ ಬೇಕು, ಎಷ್ಟು ಕೋರಿ ಬೇಕು? ನೀವು ಎತ್ಬಿಟ್ಟು ನೀರು ಸ್ಟೋರೇಜ್ ಆಗ್ಬಿಡ್ಲಿ ನೋಡ್ರಿ, ಎಲ್ಲ 60 ಅಡಿ ಬಂದ್ಬಿಡ್ತಾವೆ ಬೋರ್ಗಳು. ಇಡೀ ನಗರಸಭೆ ಎಲ್ಲೋ ಹೊಲ್ಟತ್ತದೆ. ಯಾರು ಬೇಕು ಅಂತ ಮಾಡಲ್ಲ, ಯಾರು ಅವರು ಕೆಟ್ಟ ಅವ್ರಿಗೂ ಒಳ್ಳೆ ಹೆಸರು ಬರಬಾರ್ದಾ? ಅವ್ರು ಒಳ್ಳೇದು ಮಾಡಬಾರ್ದ? ಅವ್ರ ತಂದೆ ತಾಯಿ ಅವ್ರಿಗೆ ಪಾಠ ಕಲಿಸಿಲ್ವಾ? ಅವ್ರ ತಂದೆ ಮಾಸ್ಟ್ರು, ಅವರು ಎಜುಕೇಷನ್ ಮಾಡೋರು, ಹೈಯರ್ ಎಜುಕೇಷನ್ ಮಾಡೋರು. ಅವ್ರು ಏನು ಮಾಡಿದ್ರೆ ಏನು ತಪ್ಪು ಏನು ಸರಿ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ. ಅದರಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ವಾಲ್ವ್ ಇರುತ್ತೆ. ಈಗ ನಿಮ್ಮ ಮನೆಗೆ ಒಂದು ಪೈಪ್ಲೈನ್ ಬಂದಿರುತ್ತೆ, ಕೆಟ್ಟ ನೀರು ಬಂದರೆ ಬಿಟ್ಕೊಂಡ್ಬಿಡ್ತೀರಾ ಒಳಗಡೆಗೆ, ವಾಲ್ವ್ ಕ್ಲೋಸ್ ಮಾಡ್ತೀರಾ, ಹೋಗಿ ಹೇಳ್ತೀರಾ. ಈಗ ಎಷ್ಟೋ ಪೈಪ್ಗಳು ಮನೆಗಳಿಗೆ ಹೋಗ್ಯವೆ, ಅಲ್ಲಿ ಕಟ್ಟಾಗ್ಬಿಟ್ಟು ಅದ್ರೊಳಗೆ ಕೊಳಚೆ ನೀರು ಹೋಗಲ್ವಾ? ಹಂಗೆ ಬಿಟ್ಕೊಂಡ್ಬಿಡ್ತೀರಾ, ಮನೆಗೆ ಸ್ಟಾಪ್ ಮಾಡ್ತೀರಾ, ಅದನ್ನು ರೆಡಿ ಮಾಡ್ತೀರಾ. ಹಂಗೆ ಎಲ್ಲ ನುರಿತ ತಜ್ಞರವ್ರೆ, ಅದಕ್ಕೂ ಒಂದು ಟೀಮ್ ಇರ್ತದೆ. ಆ ನೀರು ಸರಿ ಇದೆ. ಇವತ್ತು BWS ಅಲ್ಲಿ ಯಾವ್ದಾದ್ರು STP ಪ್ಲಾಂಟು, ಅಲ್ಲೆಲ್ಲ ಫುಲ್ ಟೀಮ್ ಇದೆ. ಏನೇ ಒಂದು ನೀರು ಸಂಸ್ಕರಣೆ ಮಾಡೋಕೆ ಅದಕ್ಕೊಂದು ರಿಪೋರ್ಟ್ ಅಂತಾರೆ, ಡೈಲಿ ರಿಪೋರ್ಟು. ಒಂದೊಂದು 4 ಅವ್ರಿಗೂ ರಿಪೋರ್ಟ್ ಅಂತಾರೆ. ಅದ್ರದ್ದು ಕರೆಕ್ಟಾಗಿದ್ದರೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಅದೇನೋ ಇಷ್ಟೊಂದು ಕೋಟಿ ದುಡ್ಡು ಹಾಕ್ಬಿಟ್ಟು ಯಾರನ್ನ ವೇಸ್ಟ್ ಮಾಡ್ಬಿಡ್ತಾರ ದುಡ್ಡನ್ನ? ಇವಾಗ ಎತ್ತಿನೊಳೆ ಬರೋಕ್ಕಿನ್ನ ನಿಮಗೆ ಗೊತ್ತು ಎಷ್ಟು ಅಡಚಣೆ ಇದೆ ಅಂತ. ಹೇಮಾವತಿ ನಮಗೆ ಬಿಡ್ತಾ ಇಲ್ಲ. ಕಾವೇರಿ ನೀರು ಇನ್ನು 6ನೇ ಅಂತ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೂ 1 ವರ್ಷ 2 ವರ್ಷ ಬೇಕು. ಅದ್ರೊಳಗೆ ಬೇಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಈ ನೀರು ಜನಗಳಿಗೆ ಬೇಕೇ ಬೇಕು. ಬೇಗ UGD ಆಗಲಿ, ಬೇಗ ನೀರು ಬರಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ.